ಇಲ್ಲಿ ನಾವು ಇನರ್ಷಿಯಾ ಮತ್ತು ಮಾಸು ಇವೆರಡು ನಡುವೆ ಇರುವಂಥ ಸಂಬಂಧ ನೋಡ್ತಾ ಇದ್ದೀವಿ. ಹೇಗಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸ್ಪೆರಿಮೆಂಟ್. ಏನು ಪ್ರೊಸೀಜರ್ ಎಕ್ಸ್ಪೆರಿಮೆಂಟ್ ಅದು? ಪ್ರೊಸೀಜರ್ ಏನಂತ ಹೇಳಿದ್ರೆ ಕೇಸ್ 1, ಲಿಫ್ಟಿಂಗ್ ಆಬ್ಜೆಕ್ಟ್ ಆಫ್ ಡಿಫ್ರೆಂಟ್ ಮಾಸ್ ಯೂಸಿಂಗ್ ಅ ಸ್ಪ್ರಿಂಗ್ ಬ್ಯಾಲೆನ್ಸ್. ಇದೇ ನಿಮ್ಮ ಸ್ಪ್ರಿಂಗ್ ಬ್ಯಾಲೆನ್ಸ್. ಇಲ್ಲಿ ನೋಡ್ಬೋದು, ಇದರೊಳಗಡೆ ಸ್ಪ್ರಿಂಗ್ ಇರುತ್ತೆ. ನೀವು ಎತ್ತಿದಾಗ ಒಂದು ಮೆಜರ್ಮೆಂಟ್ ನೋಡಿಸುತ್ತೆ. ಆಯಿತಾ? ಆ ಮೆಜರ್ಮೆಂಟ್ ನೋಡ್ಕೊಂಡು ನೀವು ರೀಡಿಂಗ್ ತೊಗೊಬೋದು. ಇಲ್ಲಿ ನೋಡ್ಬೋದು ಏನೇನೋ ಬರ್ತಿದೆಯಲ್ಲ, ಅದೇ ನಿಮ್ಮ ಮೆಜರ್ಮೆಂಟ್. ಇಲ್ಲೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇಸ್ 1ನಲ್ಲಿ ನೋಡಿ 2 ಕೇಸ್ ಇದೆ. ಇಲ್ಲಿ ನೋಡ್ಬೋದು ತೂಕ, ಈ ತೂಕ ಹೆಚ್ಚಿದೆ, ಈ ತೂಕ ಕಮ್ಮಿ ಇದೆ. ಸಡನ್ನಾಗಿ ಎರಡೇನೋ ಎತ್ತುತ್ತೀನಿ. ಎತ್ತಿದಾಗ ಇಲ್ಲಿ ರೀಡಿಂಗ್ ಏನಿದೆ ಅಂಥೇಳಿ ನೀವು ನೋಡ್ಕೊಬೇಕು. ಎಷ್ಟಿದೆ ಅಂಥೇಳಿ, ಅರ್ಧನ ಮುಕ್ಕಾಲ ಸಾಕು. ಈ ವ್ಯಾಲ್ಯೂಸ್ ಏನು ನೋಡೋದಕ್ಕಾಗಲ್ಲ. ಎಷ್ಟು ಹೋಗುತ್ತಿದ್ದು ಎಷ್ಟು ಕೆಳಗಡೆ ಹೋಗುತ್ತಿದ್ದು ಅಂಥೇಳಿ ನೋಡ್ಕೊಳ್ಳಿ. ಮೊದಲನೇ ಕೇಸ್ ಏನಂತ ಹೇಳಿದ್ರೆ ವಿ ಆರ್ ಲಿಫ್ಟಿಂಗ್. ಆಯಿತಾ? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ಕೆಳಗೆ ಹೋಗುತ್ತೆ ಅಂಥೇಳಿ. ಎಷ್ಟು ಕೆಳಗೆ ಹೋಯ್ತು? ಪೂರ ಅಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಹೋಯ್ತು ಅದು. ಇಲ್ಲಿ ನೋಡಿ ಎಷ್ಟು ಹೋಗುತ್ತೆ ಅಂತ ಹೇಳಿ. ಇಲ್ಲಿ ಅರ್ಧಕ್ಕಿಂತ ಕಮ್ಮಿ, ಪೂರ ಹೋಗಲಿಲ್ಲ, ಇಲ್ಲಿ ಅರ್ಧಕ್ಕಿಂತ ಕಮ್ಮಿ ಹೋಯಿತು. ಮತ್ತಿವಾಗ ಎರಡನೇ ಕೇಸು, ಗೆಟಿಂಗ್ ಆಬ್ಜೆಕ್ಟ್ ಆಫ್ ಡಿಫ್ರೆಂಟ್ ಮಾಸ್ ಟು ರೆಸ್ಟ್. ಇಲ್ಲಿ ನೋಡ್ಬೋದು ಮೇಲಿಂದ ಬಿಡ್ತೀನಿ. ಆಯಿತಾ? ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದನ್ನು ತಡೆಯುತ್ತೆ, ನೆಲ ಕೊಡೋಕ್ಕೆ ಬಿಡಲ್ಲ, ಹಿಡ್ಕೊಂಬಿಡುತ್ತೆ ಅಷ್ಟೊತ್ತಿಗೆ. ಆದ್ರೂ ಸ್ವಲ್ಪ ಕೆಳಗೆ ಹೋಗುತ್ತೆ. ಸರಿನಾ? ಏನೋ ಈ ಸಿಸ್ಟಮು ಕೆಳಗೆ ಹೋಗುತ್ತೆ. ಎಷ್ಟು ಕೆಳಗೆ ಹೋಗುತ್ತೆ ಅಂತ ಹೇಳಿ ನೀವು ನೋಡ್ಕೊಬೇಕು. ಇಲ್ಲೂ ಕೂಡ ಗೆಟಿಂಗ್ ಆಬ್ಜೆಕ್ಟ್ ಆಫ್ ಡಿಫ್ರೆಂಟ್ ಮಾಸ್ ಟು ರೆಸ್ಟ್, ಅಬ್ಸರ್ವಿಂಗ್ ದ ಅಮೌಂಟ್ ಆಫ್ ಫೋರ್ಸ್ ರಿಕ್ವೈರ್ಡ್ ಇನ್ ಈಚ್ ಕೇಸ್. ಇಲ್ಲಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಏನಾಯಿತು? ಇಲ್ಲಿ ಒಂದು ಮುಕ್ಕಾಲು ಭಾಗ ಕೆಳಗೆ ಬಿತ್ತು ಅಲ್ವಾ? ಸಡನ್ನಾಗಿ ಬಿಟ್ಟಾಗ ಮುಕ್ಕಾಲು ಭಾಗ ಹೋಗಿ ತಿರುಗಿ ಮೇಲೆ ವಾಪಸ್ ಬಂತು, ಬಟ್ ಮುಕ್ಕಾಲು ಭಾಗ ಹೋಯಿತು. ಇಲ್ಲಿ ನೋಡಿ ಏನಾಗ್ತಾ ಇದೆ ಅಂಥೇಳಿ. ಇಲ್ಲೇನಾಯಿತು? ಇಲ್ಲೊಂದು ಕಾಲು ಭಾಗ ಕೆಳಗೆ ಹೋಯಿತು. ಸರಿನಾ? ಇದೆ ನಿಮ್ಮ 4 ಕೇಸು. ಇದರಿಂದ ಏನು ಹೇಳ್ಬೋದು? ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ನೀಡ್ಸ್ ಮೋರ್ ಫೋರ್ಸ್ ಬೋತ್ ಇನ್ ಇನರ್ಷಿಯಾ ಆಫ್ ಮೋಷನ್ ಆ್ಯಂಡ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮೊದಲೇ ಕೇಸು ಇನರ್ಷಿಯಾ ಆಫ್ ರೆಸ್ಟ್, ನಿಮ್ಮ ಎರಡನೇ ಕೇಸು ಇನರ್ಷಿಯಾ ಆಫ್ ಮೋಷನ್. ಯಾವುದ್ರಲ್ಲಿ ಜಾಸ್ತಿ ಇನರ್ಷಿಯಾ ಇತ್ತು? ಇಲ್ಲಿ ತೂಕ ಹೆಚ್ಚಿದಷ್ಟು ಅದರಲ್ಲಿ ಇನರ್ಷಿಯಾ ಹೆಚ್ಚಿರುತ್ತೆ ಅಲ್ವಾ? ಏನಕ್ಕಂತ ಹೇಳಿದ್ರೆ ಇದು ಕಷ್ಟ ಆಯ್ತು ನಮಗೆ ಎತ್ತೋದಕ್ಕೆ, ಇದು ಸುಲಭ ಆಯಿತು. ಇಲ್ಲಿ ಏನಾಯ್ತು? ಇಲ್ಲಿ ತೂಕ ಇರೋದು ಕಷ್ಟ ಆಯ್ತು ನಿಲ್ಲಿಸೋದಕ್ಕೆ, ಇಲ್ಲಿ ಕಮ್ಮಿ ತೂಕ ಇರೋದು ಸುಲಭ ಆಯಿತು. ಏನಿಲ್ಲ ಹುಡುಗರ, ಒಂದು ಲಾರಿ ತಗೊಳ್ಳಿ. ಇವಾಗ ನಾನು ಲಾರಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ
ಮತ್ತೊಂದು ಸೈಕಲ್ಲು. ಯಾವುದ್ರಲ್ಲಿ ಕಷ್ಟ ಆಗುತ್ತೆ? ನಿಲ್ಲಿಸಬೇಕು ಇಲ್ಲಾಂದರೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಲಾರಿ ಅಲ್ವಾ? ಏನಕ್ಕಂತ ಹೇಳಿದ್ರೆ ಇದು ತೂಕ ಹೆಚ್ಚಿರುತ್ತೆ. ಅದೇ ಸೈಕಲ್ ಎಲ್ಲ ಆಯಿತು ಅಂತ ಹೇಳಿದ್ರೆ ಇದು ತೂಕ ಕಮ್ಮಿ. ಸರಿ ತಾನೆ? ಇದೇ ನಿಮ್ಮ ವ್ಯತ್ಯಾಸ. ಇನರ್ಷಿಯಾ ಯಾವತ್ತಿದ್ರೂ ಆಬ್ಜೆಕ್ಟ್ ವಿತ್ ಹೆವಿಯರ್ ಮಾಸ್ ನೀಡ್ಸ್ ಮೋರ್ ಫೋರ್ಸ್ ಬೋತ್ ಇನ್ ಇನರ್ಷಿಯಾ ಆಫ್ ರೆಸ್ಟ್ ಆ್ಯಂಡ್ ಮೋಷನ್. ಕನ್ಕ್ಲೂಷನ್ ಏನು? ಆಬ್ಜೆಕ್ಟ್ ವಿತ್ ಹೈಯರ್ ಮಾಸ್ ಹ್ಯಾಸ್ ಮೋರ್ ಇನರ್ಷಿಯಾ ಆಫ್ ರೆಸ್ಟ್ ಆ್ಯಂಡ್ ಮೋಷನ್. ಸೊ ಏನು ರಿಲೇಷನ್ಶಿಪ್ಪು ಇನರ್ಷಿಯಾ ಮತ್ತು ರೆಸ್ಟ್ಗೂ? ಮಾಸ್ ಹೆಚ್ಚಿದ್ದಷ್ಟು ಅದರ ಇನರ್ಷಿಯಾ ಹೆಚ್ಚಿರುತ್ತೆ. ಏನಿಲ್ಲ, ನೀವು ತೂಕದ ಏನಾನ ಎತ್ತಕ್ಕೆ ನೋಡಿ, ಕಷ್ಟ ಆಗುತ್ತಾ ಸುಲಭ ಆಗುತ್ತಾ? ಕಷ್ಟ ಆಗುತ್ತಾನೆ ಅಂತ ಹೇಳಿದ್ರೆ ಅದು ಇನರ್ಷಿಯಾ ಹೆಚ್ಚಿದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅದೇನ ಎಸಿದ್ರು, ತೂಕದ್ದು ಏನಾನ ಎಸಿದ್ರು, ಅದು ಸುಲಭ ನಡೆಯೋದು ಕಷ್ಟ ನಡೆಯೋದು? ಕಷ್ಟ ತಾನೆ, ಅಷ್ಟೇ. ಗೊತ್ತಾಯ್ತಾ? ಮಾಸ್ ಹೆಚ್ಚಿದ್ದಷ್ಟು ಇನರ್ಷಿಯಾ ಹೆಚ್ಚಿರುತ್ತೆ ಬೋತ್ ಇನ್ ರೆಸ್ಟ್ ಆ್ಯಂಡ್ ಮೋಷನ್. ಇವಾಗ ಇದು ನೀವು ಪಾಸ್ ಮಾಡ್ಕೊಂಡು ಬರ್ಕೊಬೇಕು.